ಗುಲ್ಲ, ನೀನ್ ಯಾಕೆ ಕಾಪಾಡ್ದೆ ನನ್ನ ಜೀವನ? ರಾಧಿ, ಈ ಪ್ರಶ್ನೆಗೆ ಉತ್ತರ ನಿನ್ಗೂ ಗೊತ್ತಿದೆ ಅಲ್ವಾ ರಾಧಿ? ಹೌದು, ಗೊತ್ತಿದೆ. ಆದ್ರೆ ನಾನು ಇದನ್ನ ನಿನ್ ಬಾಯಲ್ಲೇ ಕೇಳ್ಬೇಕು ಗೊಲ್ಲ. ಸರಿ, ಹಾಗಾದ್ರಿ ಕೇಳು. ರಾಧಿ, ನಾನ್ ನಿನ್ನ ಹತ್ರ ಯಾವಾಗ್ಲೂ ಹೇಳಿಲ್ಲ, ಆದ್ರೆ ನೀನೇ ನನ್ನ ಜೀವನ. ಮತ್ ರಾಧಿ ಇಲ್ದಿದ್ರೆ ಕೃಷ್ಣ ಏನೇನೂ ಅಲ್ಲ. ಓ, ಅಂದ್ರೆ ಇದರ ಅರ್ಥ ಏನಂದ್ರೆ ನಿನ್ನ ಜೀವನ ಕಾಪಾಡೋದಕ್ಕೆ ಕಾರಣ ನಿನ್ಗೆ ನಿನ್ ಜೀವನ ಮೇಲಿರೋ ಪ್ರೇಮನೇ. ನನ್ಗಲ್ಲ, ಬದ್ಲಿಗೆ ನಿನ್ಗೆ ನನ್ ಜೀವದ ಮೇಲ್ ಪ್ರೀತಿ ಇದೆ ರಾಧಿ. ನಾರಾಯಣ ನಾರಾಯಣ. ಪ್ರಥಮ ಬಾರಿ ಇಂದು ಪರಮಾವತಾರಿ ಶ್ರೀಕೃಷ್ಣ ಮತ್ತು ದೇವಿ ರಾಧೆ ಒಬ್ಬರಿಗೊಬ್ಬರು ಈ ಪ್ರಕಾರ ಪ್ರೇಮಪೂರ್ವಕ ಪ್ರಲಾಪ ನಡೆಸಿದ್ದಾರೆ. ಪುರುಷ ಮತ್ತು ಪ್ರಕೃತಿಯ ಈ ಮಿಲನ ಎಷ್ಟು ಅದ್ಭುತ ಮತ್ತು ಮನೋಹರವಾಗಿದೆ. ನಾರಾಯಣ ನಾರಾಯಣ. ರಾಧೆ, ನೀನ್ ಯಾವಾಗ್ಲೂ ಹೇಳ್ತೀಯಲ್ಲ ನಾನ್ ನಿನ್ಗೆ ನಿನ್ ಕಾರ್ಯಕ್ಕೆ ಹೊಗಳೋದಿಲ್ಲ ಅಂತ. ಅದ್ಯಾಕಂದ್ರಿ ನಾನು ನಿನ್ನ ಯಾವತ್ತು ನನ್ಗಿಂತ ಬೇರೆ ಅನ್ಕೊಂಡೇ ಇಲ್ಲ. ಅದರಿಂದ ಇವತ್ತಿನ ನಂತರ ಸದಾ ನಾನ್ ನಿನ್ನ ಹೆಸರಿಂದಾನೇ ಗುರ್ತಿಸ್ಕೊಳ್ತೀನಿ. ಇವತ್ತಿಂದ ಜಗತ್ನಲ್ಲಿ ನನ್ನ ಇನ್ನೊಂದ್ ಹೆಸರು ರಾಧೇನೂ ಆಗಿರತ್ತೆ. ಮತ್ತೆ ಇವತ್ತಿನ ನಂತರ ನನ್ನ ಪೂರ್ತಿ ಹೆಸರು ರಾಧೆ ರಾಧೆ ಅಂತಾಗ್ಲಿ. ರಾಧೆ, ಇವತ್ತಿನ ನಂತರ ಯಾವಾಗ ಜನರು ನನ್ನ ಪ್ರೀತಿಯಿಂದ ಕರೀತಾರೋ ಆಗ ನಿನ್ನ ಹೆಸರನ್ನೇ ಹೇಳ್ತಾರೆ. ರಾಧೆ 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 ರಾಧೆ. ಹಾ ರಾಧೆ, ರಾಧೆ 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 ರಾಧೆ. ನನ್ನ ಪ್ರಭು ಈ ಪುರುಷ ಪ್ರಧಾನ ಸಮಾಜದಲ್ಲಿ ನಿಮ್ಮ ಹೆಸರನ್ನೇ ತನ್ನದಾಗಿಸಿಕೊಂಡು ಕೇವಲ ನಿಮಗಲ್ಲ, ಬದಲಿಗೆ ಈ ಜಗತ್ತಿನ ಎಲ್ಲ ಸ್ತ್ರೀ ಸಮಾಜಕ್ಕೂ ಸಮಾನತೆ ನೀಡಿದ್ದಾರೆ. ಇದನ್ನು ನಿರೂಪಿಸಿದ್ದಾರೆ. ಸತ್ಯವಾದ ಪ್ರೇಮ ಪುರುಷನ ಕಠೋರತೆಯನ್ನು ಸಮಾಪ್ತಗೊಳಿಸಿ ಅವನಲ್ಲಿ ಸ್ತ್ರೀಯ ಕೋಮಲತೆ ಮತ್ತು ಮಮತೆಯನ್ನು ತುಂಬುತ್ತದೆ. ರಾಧೆ 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 ರಾಧೆ. ಬಿಡಿ 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 ನನ್ನನ್ನು. ಭಗವಂತ, ನಾನು ಭಗವಂತ ಕಂಸ. ನನ್ನನ್ನು ಯಾರು ಕೊಲ್ಲಲಾಗದು. ನಾನು 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 ಮರಣ ಮರಣ ಬಯಸುವುದಿಲ್ಲ. ಬಿಡಿ ಬಿಡಿ ಬಿಡಿ. ಭಗವಂತ, ರಾಜದ್ರೋಹಿ. ಮಹಾರಾಣಿ ಮಹಾರಾಣಿ ಮಹಾರಾಣಿ, ಭಗವಂತ ಭಗವಂತ ಭಗವಂತ, ರಕ್ಷಣೆ ಮಾಡಿ. ರಕ್ಷೆ? ಈ ಜನರು ಇಲ್ಲಿ ನಿನ್ನ ಭಗವಂತ ಕಂಸನ ಹತ್ಯೆ ಮಾಡುತ್ತಿದ್ದಾರೆ, ಮತ್ತೆ ನೀನಿಲ್ಲಿ ನಿಂತು ನೋಡುತ್ತಿದ್ದೆಯಾ? ನಾನು ನಿಮ್ಮನ್ನು ಜೀವಂತ ಬಿಡುವುದಿಲ್ಲ. ಶಾಂತಿ ಪ್ರಿಯ, ಶಾಂತಿ 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 ಶಾಂತಿ. ಭಗವಂತ, ನಿಮ್ಮ ಈ ಸಂಕಷ್ಟದಲ್ಲಿ ನಾನು ಶಾಂತವಾಗಿರಬೇಕೆ? ಖಂಡಿತ ಇಲ್ಲ. ಅಸ್ತಿ ಅಸ್ತಿ ನನ್ನ ಪ್ರಿಯ ಪತ್ನಿ, ಈ ಸಂಕಷ್ಟ ಬಂದಿದ್ದಲ್ಲ, ಕರೆದಿದ್ದೆ. ನಾನೇ ಕರೆದಿದ್ದೆ. ಸ್ವತಃ ಕರೆದಿದ್ದೀರಿ. ನನಗೇನು ಅರ್ಥವಾಗುತ್ತಿಲ್ಲ ಭಗವಂತ. ಸಾಯುವ ಅಭ್ಯಾಸ ಮಾಡುತ್ತಿದ್ದೆ. ಸಾಯುವ ಅಭ್ಯಾಸ? ಇನ್ನು ಯಾವ ಮಾರ್ಗವೂ ಉಳಿದಿಲ್ಲ. ಆ ಚಕ್ರಧಾರಿ ನನ್ನ ಎಲ್ಲ ಅಸುರರನ್ನು ಕೊಂದು ಎಸೆದ. ನನ್ನ ಬಾರಿಯೂ ಬಂದೇ ಬರುವುದು. ಸತ್ಯ ಯೋಚಿಸುತ್ತಿರುವೆ ಕಂಸ ನೀನು, ಮತ್ತು ನಾವು ಅದೇ ಪ್ರಯತ್ನ ಮಾಡುತ್ತಿದ್ದೇವೆ.
ಆ ಸಮಯ ಶೀಘ್ರ ಬರಲಿ, ಅತಿ ಶೀಘ್ರ. ಏನಾದರೂ ಹೇಳಿದೆಯಾ ಆಸ್ತಿ? ಇಲ್ಲ ಇಲ್ಲ ಇಲ್ಲ. ಮತ್ತೇನು ಯೋಚಿಸುತ್ತಿದ್ದೆ? ಭಗವಂತ, ನಾನೇನು ಯೋಚಿಸುತ್ತಿದ್ದೆಂದರೆ ನಿಮ್ಮ ಶತ್ರುಗಳ ಅಂತ್ಯ ಮಾಡುವ ಬಗ್ಗೆ. ಆಸ್ತಿ, ಇನ್ನು ಯಾವ ಲಾಭವೂ ಇಲ್ಲ. ಮೊದಲು ಕೇವಲ ಆ ಕೃಷ್ಣನಿದ್ದ, ಈಗ ಅವನ ಅರ್ಧ ಶಕ್ತಿಯ ರಾಧೆಯೂ ಇದ್ದಾಳೆ. ಇನ್ನು ಅವನ ಅಂತ್ಯ ಮಾಡುವುದು ಅಸಂಭವವೇ. ನೀನು ಹೋಗು, ಭಗವಂತ ಕಂಸನ ಆರತಿಗೆ ಸಿದ್ಧತೆ ಮಾಡು, ಹೋಗು. ಸರಿ ಭಗವಂತ. ಪ್ರಲಬ್ಧ. ಹಾ ಭಗವಂತ. ಸೈನಿಕರೇ, ಇನ್ನೂ ಒಂದು ದಾರಿ ಇದೆ ಕಂಸ, ಮತ್ತೆ ಈ ದಾರಿ ಪೂರ್ತಿಯಾಗಿ ಸಫಲ ಆಗತ್ತೆ. ಇನ್ನು ನನಗೆ ಯಾವ ಮಾರ್ಗದ ಮೇಲೂ ವಿಶ್ವಾಸವಿಲ್ಲ. ನಾನಿನ್ನು ಯಾವ ಜಾಲದಲ್ಲೂ ಸಿಲುಕುವುದಿಲ್ಲ. ಒಂದು ಸರಿ ಈ ಕೇಶಿ ಮೇಲೆ ವಿಶ್ವಾಸ ಇಡು ಕಂಸ. ಕೂಟನಾಗ ನಿನಗೆ ನಿರಾಸೆ ಮಾಡೋದಿಲ್ಲ. ಕೂಟನಾಗ ಅಮ್ಮ, ಅಪ್ಪ, ನಿಮ್ ಕಣ್ಣಲ್ಲಿ ಇನ್ನೂ ನೀರಿದೆ ನೋಡಿ. ಈಗ ನಿಮ್ ರಾಧೆ ಕ್ಷೇಮವಾಗಿದ್ದಾಳೆ. ನಿಮ್ಗೆ ಸಂತೋಷ ಆಗ್ಬೇಕಲ್ವಾ? ಆದ್ರೆ ನಾವೆಲ್ಲಾನು ಕಳ್ಕೊಂಡ್ಬಿಟ್ಟಿದ್ವಿ ಮಗಳೇ. ನಮ್ಗಂತೂ ಇದನ್ನ ನಂಬಕ್ಕೆ ಆಗ್ತಿಲ್ಲ. ಅಮ್ಮ, ಇದ್ರಲ್ಲಿ ವಿಶ್ವಾಸ ಮೂಡ್ದಿರೋ ಮಾತೇನಿದೆ? ನಿಮ್ ರಾಧೆ ನಿಮ್ಮೆಲ್ಲರನ್ನ ಬಿಟ್ಟು ಹೇಗೆ ಹೋಗೋಕ್ಕಾಗತ್ತೆ ಅಮ್ಮ? ಪುತ್ರಿ, ಕಾಲಯವನನ್ನ ಹತ್ರ ಹೋಗೋ ನಿರ್ಧಾರ ನೀನೇ ಸ್ವತಃ ಮಾಡ್ದೆ. ಒಂದ್ಸಾರಿನೂ ನಿನ್ನ ಅಪ್ಪ ಅಮ್ಮನ ಬಗ್ಗೆ ನೀನ್ ಯೋಚಿಸ್ಲೇ ಇಲ್ವಾ? ಅಪ್ಪ, ನೀವೇ ತಾನೇ ನನ್ಗೆ ಹೇಳ್ಕೊಟ್ಟಿರೋದು, ನಮ್ ಜೀವಕ್ಕಿಂತ ಹೆಚ್ಚು ಬೇರೆಯವ್ರ ಜೀವನೇ ಆಗಿರುತ್ತೆ. ನಮ್ ಸಂತೋಷಕ್ಕಿಂತ ಮಹತ್ವ ಬೇರೆಯವ್ರ ಸಂತೋಷ ಆಗಿರುತ್ತೆ. ಆದ್ರೆ ಮಗಳೇ, ಇದ್ರಲ್ಲಿ ಯಾವ ಸಂತೋಷ ಇದೆ? ಪೂರ್ತಿ ಬ್ರಜಮಂಡಲದ ಅಪ್ಪ. ನನಗೇನು ಅರ್ಥ ಆಗ್ತಿಲ್ಲ. ಅಪ್ಪ ಕಾಳೆಯವನ ಅಮೋಘ ಶಕ್ತಿನ ಕೃಷ್ಣನ್ಗೋಸ್ಕರ ಪ್ರಯೋಗಿಸಿದ್ದ. ಕೃಷ್ಣನೊಳಗೆ ಪೂರ್ತಿ ಬ್ರಜಮಂಡಲದ ಜನರ ಪ್ರಾಣನೂ ಅಡಗಿದೆ. ಎಲ್ಲರೂ ಕೃಷ್ಣನ ಪ್ರೀತಿಸ್ತಾರೆ. ಕೃಷ್ಣನೇ ಎಲ್ಲರಿಗೂ ಜೀವನ. ಆದ್ರೆ ಕೃಷ್ಣಂಗೇನಾದ್ರೂ ಆಗ್ಬಿಟ್ರೆ ಎಲ್ಲರಿಗೂ ಎಷ್ಟು ದುಃಖ ಆಗುತ್ತೆ. ಅಪ್ಪ, ನಾನ್ ಕೇವಲ ಕೃಷ್ಣನ್ ಜೀವ ಕಾಪಾಡ್ಲಿಲ್ಲ, ನಾನು ಎಲ್ಲರ ಜೀವನೂ ಕಾಪಾಡ್ದೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಕೃಷ್ಣನೇ ಪ್ರಪಂಚ. ರಾಧಿ, ಜನರೆಲ್ಲ ನನ್ನ ಎಷ್ಟು ಪ್ರೀತಿಸ್ತಾರೋ ಎಲ್ರೂ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾರೆ. ಅದಕ್ಕೆ ನನ್ಗೋಸ್ಕರ ನಿನ್ ಜೀವನ ತ್ಯಾಗ ಮಾಡೋದು ಸರಿ ಅಂತೂ ಅಲ್ವೇ ಅಲ್ಲ ರಾಧಿ? ಇನ್ನೊಬ್ಬ ಅಸುರ ಸಾಯಲು ಬರುತ್ತಿದ್ದಾನೆ. ಕೂಟನಾಗ. ಯಾರಿವನು ಕೂಟನಾಗ? ನಾನಂತೂ ಇವನ ಹೆಸರೇ ಕೇಳಿಲ್ಲವಲ್ಲ. ಅವನು ಮಹಾನಾಗ ಕಂಸ. ಅವನು ಈ ಜಗತ್ತಿನ ಅತ್ಯಂತ ಘೋರ ವಿಷವಾದ ವಿಷ ಕಾಲಕೂಟ ವಿಷವನ್ನೇ ಗ್ರಹಣ ಮಾಡಿದ್ದ. ಏಕೆ ನಿನ್ನ ದುರ್ಬಲತೆಯನ್ನು ಮುಚ್ಚಿಡಲು ಇಷ್ಟು ದೊಡ್ಡ ಅಸತ್ಯ ಹೇಳುವೆ ಕೇಶಿ? ಕಾಲಕೂಟ ವಿಷ ಕೇವಲ ಮಹಾದೇವ ಧಾರಣೆ ಮಾಡಬಲ್ಲ. ಅವನ ಅತಿರಿಕ್ತ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಆ ಕಾಲಕೂಟ ವಿಷವನ್ನು ಧಾರಣೆ ಮಾಡಬಲ್ಲವರು. ಇದು ಸತ್ಯವೇ ಕಂಸ. ಆದ್ರೆ ಸಮುದ್ರ ಮಂಥನದಲ್ಲಿ ಆ ಕಾಲಕೂಟ ವಿಷ ಹೊರಬಂದಾಗ ಮತ್ತೆ ಮಹಾದೇವ ಅದನ್ನ ಗ್ರಹಣ ಮಾಡಿದಾಗ ಅದೇ ಸಮಯದಲ್ಲಿ ಆ ವಿಷದ ಹನಿಗಳು ಆದರೆ ಕಾಲಕೂಟ ವಿಷ ಕುಡಿದು ಯಾರೂ ಜೀವಂತವಾಗಿ ಇರಲಾಗದು. ಆ ಕೂಟನಾಗ ಹೇಗೆ ಜೀವಿಸಿದ್ದಾನೆ? ಅವನು ಮಣಿಧಾರಕನಾಗ ಕಂಸ.
ಇನ್ನು ಅದೇ ಮಣಿಗಿರೋ ಪವಿತ್ರ ಶಕ್ತಿ ಕಾರಣದಿಂದ ಅವನು ಜೀವಂತವಾಗಿದ್ದಾನೆ. ಆದರೆ ಅಲ್ಲಿಂದ ಇಲ್ಲಿ ತನಕ ಆ ವಿಷದ ಪ್ರಭಾವದಿಂದ ಅವನು ದೀರ್ಘ ನಿದ್ರೆಯಲ್ಲಿ ಮಲಗಿದ್ದಾನೆ. ಕೂಟನಾಗ ನೋಡಲೇಬೇಕು, ಭೇಟಿಯಾಗಬೇಕು. ಕೂಟನಾಗನನ್ನು ಎಲ್ಲಿ ಸಿಗುತ್ತಾನೆ ಕೂಟನಾಗ? ಓ ರಾಧಿ, ಎಲ್ಲ ಕೆಲ್ಸನೂ ನೀನು ನನ್ನ ಕೇಳದ್ಮೇಲೆ ಮಾಡ್ತೀಯ. ಆದ್ರಿ ನೀನ್ ಇಷ್ಟೊಂದ್ ನಿರ್ಧಾರನ ಸ್ವತಃ ಯಾಕೆ ಮಾಡ್ದಿ? ಯಾಕೆ ಹೋಗಿದ್ದೆ ನೀನ್ ಕಾಲ್ಯವನನ್ ಮುಂದೆ? ಗೊಲ್ಲ, ನಾನೇನಾದ್ರೂ ನಿನ್ನ ಕೇಳಿದ್ರೆ ನೀನ್ ನನ್ನ ಖಂಡಿತ ಕಾಲ್ಯವನನ್ ಮುಂದೆ ಹೋಗೋಕ್ ಬಿಡ್ತಿರ್ಲಿಲ್ಲ. ನಾನಲ್ಲಿಗೆ ಹೋಗದೆ ಇದ್ದಿದ್ರೆ ನಿನ್ ಜೀವಕ್ಕೆ ದೊಡ್ಡ ಅಪಾಯ ಆಗ್ತಿತ್ತು. ರಾಧಿ, ನನ್ ಜೀವಕ್ಕೆ ಅಪಾಯ ಆಗ್ಲಿ ಅಥವಾ ನಿನ್ಗಾಗ್ಲಿ ಎರಡೂ ಒಂದೇ ಅಲ್ವಾ? ಇಲ್ಲ ಗೊಲ್ಲ, ನನ್ಗೆ ನನ್ಕಿಂತ ನಿನ್ ಮೇಲೆ ವಿಶ್ವಾಸ ಜಾಸ್ತಿ ಇದೆ. ನನಗೆ ಗೊತ್ತಿತ್ತು ನೀನು ನನ್ನ ಜೀವನ ಖಂಡಿತ ಕಾಪಾಡ್ತೀಯ ಅಂತ. ಈಗ ನೋಡು, ನೀನ್ ನನ್ನ ವಿಶ್ವಾಸನ ಪೂರ್ತಿ ಉಳಿಸ್ಕೊಂಡೆ. ಹಾ ಕೃಷ್ಣ, ಇವತ್ತು ನಿನ್ ಕಾರಣದಿಂದ ನಮ್ಮ ರಾಧೆ ಜೀವಂತವಾಗಿದ್ದಾಳೆ. ಇಲ್ಲ ಅತ್ತಿ, ನಾನಂತೂ ಮಹಾದೇವನನ್ನ ಪ್ರಾರ್ಥನೆ ಮಾಡಿದ್ದೆ. ಅವ್ರು ನನ್ನ ಪ್ರಾರ್ಥನೆ ಕೇಳಿದ್ರು, ಹಾಗಾಗಿ ನಾನು ಏನೂ ಮಾಡಿಲ್ಲ ಅತ್ತೆ. ಏನಾಗಿದ್ಯೋ ಮಹಾದೇವನೇ ಮಾಡಿದ್ದು. ಹೇ ದೇವಾದಿದೇವ ಮಹಾದೇವ, ನಿನಗೆ ಕೋಟಿ ಕೋಟಿ ನಮಸ್ಕಾರ. ಶ್ರಾವಣ ಮಾಸದಲ್ಲಿ ಇಂಥ ಮಹಿಮೆನ ಕೇವಲ ಮಹಾದೇವನೇ ಮಾಡೋಕ್ಕಾಗೋದು. ಅಲ್ಲದೆ ಶ್ರಾವಣ ಮಾಸದಲ್ಲಿ ಶಿವ ಮತ್ತೆ ಪಾರ್ವತಿಯ ಕಥೆ ಕೇಳೋದ್ರಿಂದ ಜೀವನದ ಎಲ್ಲಾ ಸಂಕಷ್ಟ ದೂರ ಆಗತ್ತೆ. ಜೀವನದ ಎಲ್ಲ ಸಂಕಷ್ಟ? ಆ ಕೃಷ್ಣ, ಕೇವಲ ಜೀವನದ ಸಂಕಷ್ಟ ಮಾತ್ರವಲ್ಲ, ಬದಲಿಗೆ ಶ್ರಾವಣ ಮಾಸದಲ್ಲಿ ಯಾರೇ ಶಿವನ ಆರಾಧಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೂ ಅವರ ಜೀವನದ ಎಲ್ಲಾ ಕಾಮನೆಗಳು ಪೂರ್ಣವಾಗುತ್ತವೆ. ಗುರುದೇವ, ಮಹಾದೇವನ ಈ ಮಹಿಮೆಗೆ ಕಾರಣ ಏನು? ಕಾರಣ ಈ ಜಗತ್ತಿನಲ್ಲಿ ಶಿವನಿಗಿಂತಲೂ ದೊಡ್ಡ ತ್ಯಾಗಿ ಇಲ್ಲ, ಶಿವನಿಗಿಂತಲೂ ದೊಡ್ಡ ಗೃಹಸ್ಥನಿಲ್ಲ, ಶಿವನಿಗಿಂತಲೂ ದೊಡ್ಡ ಮುಗ್ಧನಿಲ್ಲ, ಶಿವನಿಗಿಂತಲೂ ದೊಡ್ಡ ಕ್ರೋಧಿ ಇಲ್ಲ. ಮೂರೂ ಲೋಕಗಳ ಸ್ವಾಮಿ ಮಹಾದೇವ ಮೃಗ ಚರ್ಮ ಧರಿಸುತ್ತಾನೆ ಮತ್ತು ವಾಸ ಅರಮನೆಯಲ್ಲ, ಕೈಲಾಸ ಪರ್ವತದಲ್ಲಿರುತ್ತಾನೆ. ಇಂಥ ಮಹಾದೇವನ್ ಕಥೆನ ನಾವೆಲ್ಲರೂ ಕೇಳಲೇಬೇಕು. ಖಂಡಿತ ಕೃಷ್ಣ, ನಾಳೆಯ ಪ್ರಾತಃ ಕಾಲ ಎಲ್ಲ ವಿಧಿವಿಧಾನಗಳೊಂದಿಗೆ ಶಿವ ಪಾರ್ವತಿಯರ ಕತೆ ಹೇಳುತ್ತೇನೆ. ಭಗವಂತ ಶಿವ ಕೇಶಿ, ಇದೆಲ್ಲಿಗೆ ಕರೆದೊಯ್ಯುತ್ತಿರುವೆ? ನಿನಗೆ ಮಥುರೆ ಸೀಮೆಯಿಂದ ಹೊರಗಡೆ ಹೋಗಕ್ಕಾಗಲ್ಲ ಕಂಸ. ಆದ್ರೆ ಆ ಸೀಮೆ ಒಳಗಡೆ ನೀನು ಎಲ್ ಬೇಕಾದ್ರೂ ಹೋಗ್ಬೋದು. ನಿನ್ಗೆ ಪಾತಾಳ ಲೋಕಕ್ಕೆ ಹೋಗೋಕೆ ಭಯ ಬೇಕಾಗಿಲ್ಲ. ಪಾತಾಳ ಲೋಕ? ಅದನ್ನು ಯಾವಾಗಲೂ ದಾಟಿದವಲ್ಲ. ಆ ಕೂಟನಾಗ ಅತಳ ವಿತಳ ರಸಾತಳ ಮತ್ತು ಪಾತಾಳದ ಕೆಳಗೆ ಸುತಳದಲ್ಲಿ ನೆಲೆಸಿದಾನೆ ಕಂಸ. ಈಗ ನಾವು ಅಲ್ಲಿಗೆ ಹೋಗ್ತಿದ್ದೀವಿ.
ಸುತ್ತಳ ಲೋಕಕ್ಕೆ ಬಂದಾಯ್ತು ಕಂಸ. ಪೃಥ್ವಿ ಲೋಕಕ್ಕಿಂತ ಭಿನ್ನ. ಅಲ್ಲೇನಿದೆಯೋ ಅದು ಇಲ್ಲಿಲ್ಲ, ಮತ್ತೆ ಇಲ್ಲೇನಿದೆಯೋ ಅದು ಅಲ್ಲಿಲ್ಲ. ಸುತ್ತಳದ ಜೀವ ಜಂತುಗಳು ನಮ್ಮ ಪೃಥ್ವಿ ಲೋಕಕ್ಕಿಂತ ಭಿನ್ನವಲ್ಲವೇ ಕಂಸ? ನಾನು ಬಂದಿದ್ದು ಜೀವಜಂತು ನೋಡಲಲ್ಲ, ನನಗೆ ಕೂಟನಾಗಬೇಕು. ಎಲ್ಲಿದ್ದಾನೆ? ನಾವು ಸುತ್ತಳಕ್ಕೆ ಬಂದಿದ್ದೀವಿ ಅಂದ್ರೆ ಅವನು ಸಿಗ್ಲೇಬೇಕು. ಆದ್ರೆ ನಾವು ಅವನನ್ನ ಹುಡುಕ್ಬೇಕು. ಅವನು ಇಲ್ಲೇ ಎಲ್ಲೋ ಇದ್ದಾನೆ. ನನಗೆ ಅವನ ಸ್ವರ ಕೇಳಿಸ್ತಿದೆ. ಕೆಳಗ್ ನೋಡು ಕಂಸ. ಅಂತೂ ಎಲ್ಲೋಗ್ತಾನೋ ಗೊತ್ತಾಗೋದೇ ಇಲ್ಲ. ಅಕ್ಕ, ನೀವೇನಾದ್ರೂ ಕೃಷ್ಣನ್ ನೋಡಿದ್ರಾ? ಇಲ್ಲ ರಾಧೆ, ನಾವ್ ನೋಡ್ಲಿಲ್ಲ. ಅಕ್ಕ, ನೀವೇನಾದ್ರೂ ಕೃಷ್ಣನ್ ನೋಡಿದ್ರಾ? ಇಲ್ಲ, ನೋಡ್ಲಿಲ್ಲ. ಅಜ್ಜಿ, ನೀವ್ ಕೃಷ್ಣನ್ ನೋಡಿದ್ರಾ? ಇಲ್ಲ ಪುಟ್ಟಿ. ಈ ಕೃಷ್ಣ ಅದೆಲ್ಲ ಮಾಯ ಆಗ್ತಾನೇನೋ ಒಂದು ಗೊತ್ತಾಗಲ್ಲ. ರಾಧಾ ಪುಟ್ಟಿ, ನೀನು? ನಾನು ಚಿಕ್ಕಪ್ಪ, ನಾನು ಆಗ್ಲಿಂದ ಕೃಷ್ಣನ್ ಹುಡುಕ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ಯಾ ಅವನ್ ಎಲ್ಲಿದ್ದಾನೆ? ಅರೆ ರಾಧಾ ಪುಟ್ಟಿ, ಕೃಷ್ಣನ ನಾನು ಹುಡುಕ್ತಿದ್ದೀನಿ, ಆದ್ರೆ ಅವನು ನನಗೂ ಸಿಗ್ಲಿಲ್ಲ. ಗೊತ್ತಾಗ್ತಿಲ್ಲ ಅದೆಲ್ಲ ಹೋಗಿ ಅಡಗಿದ್ದಾನು. ಮತ್ತೆ ಅವನಿಂದಾಗಿ ನಂದಣ್ಣ ಮತ್ತೆ ನಂದ್ರಾಣಿ ನನಗ್ ಬೈತಿರ್ತಾರೆ. ಗುರುದೇವ್ರು ಶಿವನ್ ಪೂಜೆನ ಶುರು ಮಾಡ್ತಿದ್ದಾರೆ. ಮತ್ತೆ ಗೊಲ್ಲ ಎಲ್ಲೊಂದೋ ಗೊತ್ತಾಗ್ತಾ ಇಲ್ಲ. ಈಗ ನೀವೇ ಹೇಳಿದ ಅಮ್ಮಮ್ಮವ, ನಾವ ಗೊಲ್ಲನ ಎಲ್ಲಿ ಅಂತ ಹುಡ್ಕೋದು? ಅದ್ ನನಗೂ ಅರ್ಥ ಆಗ್ತಿಲ್ವಲ್ಲ ರಾಧೆ ಪುಟ್ಟಿ. ಭಂ ಭಂ ಬೋಲಿ, ನನ್ನೆಲ್ಲ ಹುಡುಕ್ತಿದ್ದೀರಾ ಜನ್ರಿ? ನಾನಂತೂ ನಿಮ್ ಮುಂದೆನೇ ಇದ್ದೀನಿ. ಹೇ ಪರಮಾವತಾರಿ, ನಿಮ್ಮ ಈ ಬಾಲಶಿವನ ರೂಪ ನೋಡಿ ನನ್ನ ಹೃದಯ ಆನಂದದಿಂದ ತುಂಬಿ ಹೋಗಿದೆ. ಪ್ರಭು, ಇಂದು ನಂದಬಾಲ ನಿಮ್ಮ ಎಲ್ಲಾ ಇಚ್ಛೆಯನ್ನ ಪೂರ್ತಿ ಮಾಡಿದ. ಸತ್ಯವಾದ ಮಾತು ದೇವಿ. ನಾನು ಸದಾ ಪರಮಾವತಾರಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೋಡಲು ತವಕಿಸುತ್ತಿದ್ದೆ. ಆದರೆ ನನಗೆ ಇದರ ಕಲ್ಪನೆಯೂ ಇರಲಿಲ್ಲ. ಸಾಕ್ಷಾತ್ ನಾರಾಯಣ ನನ್ನ ಬಾಲರೂಪವನ್ನು ಧರಿಸಿ ತನ್ನ ಲೀಲೆ ತೋರುವನೆಂದು. ಹೇ ದೇವಿ, ಸಂಪೂರ್ಣ ಜಗತ್ತು ನನ್ನ ಅಭಿಷೇಕ ಮಾಡುತ್ತದೆ. ಹಾಗಾದರೆ ನಾವು ಶೀಘ್ರವಾಗಿ ವೃಂದಾವನಕ್ಕೆ ಹೋಗಬೇಕು. ಜಯವಾಗ್ಲಿ ಭೋಲೆನಾಥನಿಗೆ. ದೇವಾದಿದೇವ ಮಹಾದೇವ ಸಾಕ್ಷಾತ್ ಬಾಲ ರೂಪದಲ್ಲಿ ಬೃಂದಾವನಕ್ಕೆ ಬಂದಿದ್ದಾರೆ. ನಾವು ಧನ್ಯರು ಪ್ರಭು. ನಿಮ್ಮ ಭಕ್ತರ ಪ್ರಣಾಮ ಸ್ವೀಕಾರ ಮಾಡಿ ಪ್ರಭು. ಕಲ್ಯಾಣ ಮಸ್ತು. ಭಗವಂತ ಶಿವ ಬಾಲರೂಪದಲ್ಲೇ ನನಗೆ ಯಾಕೆ ಹೀಗನ್ನಿಸ್ತಾ ಇದೆ? ನಾನು ಇವನನ್ನ ಮೊದಲು ನೋಡಿರೋ ಹಾಗೆ, ಆದ್ರೆ ಎಲ್ಲಿ? ದೇವಾದಿದೇವ ಮಹಾದೇವನಿಗೆ ಜೈ. ನಿಂತ್ಕೊಳ್ಳಿ ಅಜ್ಜಿ. ಇವನು ಶಿವನೂ ಅಲ್ಲ, ಇವನು ಕೃಷ್ಣ. ನಾನು ಕೃಷ್ಣ. ಕೃಷ್ಣ? ಅಯ್ಯೋ ರಾಧೆ, ನೀನ್ ಏನ್ ಹೇಳ್ತಾ ಇದ್ಯಾ? ಇವನು ಮಹಾದೇವ ನಟರಾಜ, ಸಾಕ್ಷಾತ್ ಶಿವನೇ.
ಆದ್ರೆ ಅವನು ಯಾವತ್ತೂ ಗೊಲ್ಲನ್ ರೂಪದಲ್ಲಿ ಬಂದೇ ಇಲ್ಲ. ಅಜ್ಜಿ, ಶಿವ ಕೃಷ್ಣನ್ ರೂಪ ಧರಿಸಿರೋದಲ್ಲ, ಬದಲಿಗೆ ಕೃಷ್ಣನೇ ಈ ಶಿವನ್ ರೂಪ ಧರಿಸಿ ಬಂದಿರೋದು. ಸರಿಯಾಗಿ ನೋಡಿ ಅಜ್ಜಿ, ಇವ್ ನಿಮ್ ಕಂದ, ನಮ್ ಗೊಲ್ಲಾನೆ. ಇಲ್ಲ ಪುಟ್ಟಿ, ಚಿಕ್ಕವರಾಗಿದ್ದಾಗ ಎಲ್ಲಾ ಮಕ್ಕಳು ಒಂದೇ ತರ ಕಾಣ್ತಾರೆ. ಅದಕ್ಕೆ ನಿನ್ಗೆ ಭ್ರಮೆ ಆಗಿದೆ. ಇವನು ನಮ್ಮ ಮಹಾದೇವ, ನಟರಾಜ. ಗೊಲ್ಲ, ನೀನ್ ಮಾಡಿದ್ದು ಕೇವಲ ರೂಪಧಾರಣೆ, ಆದ್ರೆ ಜನರೆಲ್ಲ ನಿನ್ನ ನಿಜವಾಗ್ಲೂ ಬಾಲಶಿವ ಅಂದ್ಕೊಂಡಿದ್ದಾರೆ. ಬಾಲಕಿ, ನನ್ಗನ್ಸ್ತಿದೆ ನಿನ್ ಮಂದಿರದಲ್ಲಿ ಯಾವ್ದೋ ಗೊಲ್ಲನ್ ರೂಪ ತುಂಬಿಕೊಂಡಿದೆ. ಹಾಗಾಗಿ ನನ್ನಲ್ಲೂ ನಿನ್ಗೆ ಅವನೇ ಕಾಣಿಸ್ತಿದ್ದಾನೆ. ಆದ್ರೆ ನಿನ್ನ ಈ ನಿಶ್ಚಿತತೆಯಿಂದ ನಾನ್ ತುಂಬಾ ಸಂತೋಷವಾಗಿದ್ದೀನಿ. ನೀನೇನ್ ಪೂಜೆ ಸಾಮಗ್ರಿ ತಂದಿದ್ಯೋ ಅದನ್ನ ನಮ್ಗೆ ಅರ್ಪಣೆ ಮಾಡು. ಗೊಲ್ಲ, ನಿನಗ್ ಬೇಕಾಗಿರೋದು ನಾನ್ ನಿನಗೆ ಈ ಪೂಜೆ ಸಾಮಗ್ರಿ ಅರ್ಪಣೆ ಮಾಡೋದು. ವೇಷ ಬದಲಾಯಿಸೋದ್ರಿಂದ ನೀನ್ ನನ್ಗೆ ಭಗವಂತ ಏನಾಗ್ಬಿಡಲ್ಲ, ಅದು ಭಗವಂತ ಶಿವ. ನಿನ್ ಮನ್ಸಿನ ಭಾವ ಸತ್ಯ ಆದ್ರಿ ಆಗ ರೂಪನೂ ಸತ್ಯ ಆಗಿರತ್ತಿ. ಯಾಕಂದ್ರೆ ಒಳಗೇನಿರುತ್ತೋ ಅದೇ ಆಚೆಗೆ ಬರುತ್ತೆ. ನೀನ್ ಹೇಳು ಬಾಲಕಿ, ನಿನ್ಗೇನಾಗ್ಬೇಕಾಗಿದೆ? ಗೊಲ್ಲ, ನೀನೇನಾದ್ರೂ ಭಗವಂತ ಶಿವ ಆದ್ರೆ ಮತ್ ನಾನು ಪಾರ್ವತಿನೇ. ನೀನ್ ನನ್ನನ್ನು ಪಾರ್ವತಿ ಮಾಡು. ಏವಮಸ್ತು, ಹಾಗೇ ಆಗ್ಲಿ. ಕೃಷ್ಣ, ಪ್ರಣಾಮ ಗುರುದೇವ. ನೀನು ಸತ್ಯವಾಗಲೂ ಶಿವನ ಸಾಕ್ಷಾತ್ ಸ್ವರೂಪವೆನಿಸುತ್ತಿರುವೆ. ರಾಧೆ, ನೀನು ಇಂದು ದೇವಿ ಪಾರ್ವತಿಯ ರೂಪಧಾರಣೆ ಮಾಡಬೇಕು. ಇಂದು ನಿಮ್ಮಿಬ್ಬರನ್ನು ಶಿವ ಪಾರ್ವತಿಯ ರೂಪದಲ್ಲಿ ನೋಡಿ ಈ ಜಗತ್ತು ಧನ್ಯವಾಗುತ್ತದೆ. ಹೋಗು ದೇವಿ, ಇನ್ನು ಪ್ರತೀಕ್ಷೆ ಮಾಡ್ಬೇಡ. ದೇವಿ ಪಾರ್ವತಿಯ ರೂಪ ಧಾರಣೆ ಮಾಡು. ಎರಡು ಕಲ್ಪಗಳಿಂದ ಈ ನಾಗ ದೀರ್ಘ ನಿದ್ದೆಯಲ್ಲಿದ್ದಾನೆ. ಎಷ್ಟು ನಿದ್ರೆ ಮತ್ತು ವಿಶ್ರಾಂತಿಯಾಗಿ ಇವನಿಗೆ ಎಚ್ಚರ ಆದಾಗ ಈ ಸಂಪೂರ್ಣ ಜಗತ್ತನ್ನು ನಾಶ ಮಾಡಬಲ್ಲ. ಅಷ್ಟೇ ಅಲ್ಲ, ನಿನ್ಗೇನ್ ಬೇಕೋ ಅದು ಪೂರ್ಣ ಆಗತ್ತೆ ಕಂಸ. ಏನ್ ಮಾಡ್ತಿದ್ಯಾ ಕಂಸ? ನನಗನಿಸುತ್ತಿದೆ ನಿನ್ನ ಈ ಅತಿ ಆತ್ಮವಿಶ್ವಾಸ ನಿನ್ನ ಜೊತೆ ಜೊತೆಗೆ ನನ್ನನ್ನು ಮುಳುಗಿಸಲಿದೆ. ಎಷ್ಟೋ ಲೋಕಗಳನ್ನು ಪಾರು ಮಾಡಿ ಪೃಥ್ವಿಲೋಕದಿಂದ ಇಷ್ಟು ದೂರ ನೀನು ನನ್ನನ್ನು ಈ ನಾರಾಯಣನ ಭಕ್ತನ ಭೇಟಿಗೆ ಕರೆತಂದೆಯ. ನಾರಾಯಣನ ಭಕ್ತ ಅಂದ್ರೆ? ಕೇಳು, ಧ್ಯಾನಿಸಿ ಕೇಳು ಅವನ ಸ್ವರವನ್ನು. ಅವನ ಒಳಗಿಂದ ನಾರಾಯಣ ನಾರಾಯಣ ಎಂಬ ಸ್ವರ ಕೇಳುತ್ತಿದೆ. ಕೇಳಿದೆ. ಈ ಕೂಟನಾಗನಂತೂ ನಾರಾಯಣನ ಧ್ಯಾನ ಮಾಡ್ತಾ ಇದ್ದಾನೆ. ನಾರಾಯಣ ನಾರಾಯಣ. ಮಾತೆ, ನಾನೇನು ನೋಡುತ್ತಿದ್ದೇನೆ? ಸತ್ಯವಾಗಲು ಈ ಕೂಟನಾಗ ನನ್ನ ಪ್ರಭು ನಾರಾಯಣನ ಜಪ ಮಾಡುವನೆ? ಹಾ ದೇವರ್ಷಿ, ನೀವು ನೋಡುತ್ತಿರುವುದು ಸತ್ಯವಾಗಿದೆ. ಕೂಟನಾಗನ ಅಂತರ್ಮನದಲ್ಲಿ ನಾರಾಯಣನ ನಾಮವಿದೆ. ಆದರೆ ಮಾತೆ, ಅವನಂತೂ ದೇವತೆಗಳ ಶತ್ರು ಮತ್ತು ಅಸುರರ ಸಮರ್ಥಕ. ಆದರಿವನ ಅಂತರಂಗದಲ್ಲಿ ನಾರಾಯಣನ ನಾಮ ಹೇಗೆ? ದೇವರ್ಷಿ, ಕಾಲಕೂಟ ವಿಷವನ್ನು ಧಾರಣೆ ಮಾಡಿದ ನಂತರ ಕೂಟನಾಗ ಅತ್ಯಂತ ಶಕ್ತಿಶಾಲಿ
ಮತ್ತು ವಿಷಕಾರಿಯಾಗಿದ್ದ. ಅಸುರರಿಗೆ ಸಮಾನವಾಗಿ ಅವನು ಜಗತ್ತಿನಲ್ಲಿ ನಾಗವಂಶವನ್ನು ಸ್ಥಾಪಿಸಲು ಹೊರಟ. ಆ ಕ್ಷಣಕ್ಕೆ ಅವನ ದಾರಿಗೆ ಯಾರೇ ಅಡ್ಡ ಬಂದರೂ ಅವರ ಮೇಲೆ ವಿಷದ ಮಳೆ ಸುರಿಸುತ್ತಿದ್ದ. ದೇವರ್ಷಿ, ಇದರ ನಂತರ ಕಾಲಕೂಟ ಇಂದ್ರಲೋಕದ ಮೇಲೆ ಆಕ್ರಮಣ ಮಾಡಿದ. ಆ ಪ್ರಕಾರವಾಗಿ ಸಂಪೂರ್ಣ ಪೃಥ್ವಿಯನ್ನು ತನ್ನ ಅಧಿಪತ್ಯಕ್ಕೊಳಪಡಿಸಿದ. ಆಗ ಭೂಮಾತೆ ಮತ್ತು ಎಲ್ಲಾ ದೇವತೆಗಳು ಭಗವಂತ ವಿಷ್ಣುವಿನ ಬಳಿಗೆ ಕೂಟನಾಗನಿಂದ ರಕ್ಷಣೆ ಬೇಡಿ ಬಂದರು. ಹೇ ನಾರಾಯಣ, ನಮಗೆ ಸಹಾಯ ಮಾಡಿ. ಹೇ ನಾರಾಯಣ, ತನ್ನನ್ನೇ ಸಂಪೂರ್ಣ ಸೃಷ್ಟಿಯ ವಿಧಾತನೆಂದುಕೊಂಡಿರುವ ಆ ವಿಷ ಸರ್ಪ ಈಗ ತನ್ನ ದುರ್ಬುದ್ಧಿಯಿಂದ ಸಂಪೂರ್ಣ ಸೃಷ್ಟಿಯಿಂದ ಜೀವನದ ಅಂತ್ಯ ಮಾಡಲು ಹೊರಟಿದ್ದಾನೆ. ಪ್ರಭು, ಈಗ ನೀವೇ ನಮ್ಮ ರಕ್ಷಣೆ ಮಾಡಬೇಕು. ಇಲ್ಲದಿದ್ದರೆ ಈ ಸರ್ಪ ಈ ಸಂಪೂರ್ಣ ಲೋಕವನ್ನೇ ನಾಶ ಮಾಡುತ್ತಾನೆ. ಹಾ ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಕೂಟನಾಗನನ್ನು ಆದಷ್ಟು ಬೇಗ ಕೊನೆಗಾಣಿಸಿ ಪ್ರಭು. ಪ್ರಭು, ಕೂಟನಾಗನನ್ನು ಅಂತ್ಯ ಮಾಡುವುದು ಸುಲಭವಾಗಿರಲಿಲ್ಲ ದೇವರ್ಷಿ. ಅವನ ಅಂತ್ಯವಾಗುತ್ತಲೇ ಕಾಲಕೂಟ ವಿಷ ಜಗತ್ತನ್ನು ವ್ಯಾಪಿಸುತ್ತಿತ್ತು. ಆಗ ಭಗವಂತ ವಿಷ್ಣು ತಮ್ಮ ದಿವ್ಯ ಅಸ್ತ್ರದ ಪ್ರಭಾವದಿಂದ ಕೂಟನಾಗನನ್ನು ದೀರ್ಘನಿದ್ರೆಯಲ್ಲಿ ಬಂಧಿಸಿದರು ಮತ್ತು ಪಾತಾಳದಿಂದಲೂ ಕೆಳಗಿರುವ ಸುತಳ ಲೋಕಕ್ಕೆ ಕಳಿಸಿದರು. ಆದ್ದರಿಂದಲೇ ಅವನ ವಿಷದ ದುಷ್ಪರಿಣಾಮ ಪೃಥ್ವಿವಾಸಿಗಳ ಮೇಲಾಗುತ್ತಿಲ್ಲ. ದೇವರ್ಷಿ, ಕೂಟನಾಗನ ಮನದಲ್ಲಿ ಈ ವಿಷಯ ಅಚ್ಚೊತ್ತಿದೆ. ಅವನು ಪ್ರಭುವಿನ ಕಾರಣದಿಂದ ಅಚೇತನಾಗಿದ್ದಾನೆ. ಆದ್ದರಿಂದ ಇಂತಹ ಸ್ಥಿತಿಯಲ್ಲೂ ನಾರಾಯಣ ನಾಮವನ್ನೇ ಜಪಿಸುತ್ತಿದ್ದಾನೆ. ನಿನ್ನ ಮಾತು ಕೇಳಿ ನಾನು ವ್ಯರ್ಥವಾಗಿ ಇಲ್ಲಿ ಬಂದೆ. ಆದರೆ ಈಗ ಬಂದಾಗಿದೆ. ನಾರಾಯಣನ ಈ ಭಕ್ತನನ್ನಾದರೂ ಕೊಂದು ಹೋಗುತ್ತೇನೆ. ನಿಲ್ಲು ಕಂಸ. ಕೇವಲ ಭಕ್ತಿಯಿಂದ ಮಾತ್ರ ಅಲ್ಲ, ಬದಲಿಗೆ ಪ್ರತೀಕಾರಕ್ಕೂ ಜನರು ತಮ್ಮ ಶತ್ರು ಹೆಸರನ್ನ ಹೇಳ್ತಿರ್ತಾರೆ. ಗಮನ ಇಟ್ಟು ಕೇಳು ಕಂಸ. ಇವನ ಜಪದಲ್ಲಿ ಭಕ್ತಿ ಅಲ್ಲ, ಕ್ರೋಧ ಇದೆ. ಇವನು ವಿಷ್ಣುವಿನ ಭಕ್ತ ಅಲ್ಲ, ಅವನ ಪರಮ ಶತ್ರುನೇ. ಕಲ್ಪಗಳಿಂದ ನಿದ್ರಿಸಿದ ಈ ಸರ್ಪದ ಮೇಲೆ ಹೇಗೆ ವಿಶ್ವಾಸವಿಡಲಿ? ಇವನು ವಿಷ್ಣು ಮಾಡಿದ ಮೋಸದಿಂದಾನೇ ಚಿರನಿದ್ರೆಯಲ್ಲಿದ್ದಾನೆ. ಅಂದಮೇಲೆ ಇವನು ವಿಷ್ಣು ಭಕ್ತ ಹೇಗಾಗೋಕ್ ಸಾಧ್ಯ? ಸರಿ, ಮತ್ತೆ ಒಂದು ವೇಳೆ ಇವನು ಆ ವಿಷ್ಣುವಿನ ಶತ್ರುವಾದರೆ ವಿಷ್ಣುವಿನ ಆ ಬಾಲ ಅವತಾರಿಯನ್ನು ಕೊಲ್ಲುತ್ತಾನೆ. ಒಂದು ವೇಳೆ ಇವನು ವಿಷ್ಣುವಿನ ಭಕ್ತನಾದರೆ ಇವನನ್ನು ನಾನೇ ಕೊಲ್ಲುತ್ತೇನೆ. ಆದರೆ ಕಲ್ಪಗಳಿಂದ ಮಲಗಿರೋ ಈ ವಿಷಸರ್ಪನ ನಾವು ಎಬ್ಬಿಸೋದು ಹೇಗೆ? ಭಗವಂತ ನಾನು, ಭಗವಂತ ಕಂಸ, ಅದನ್ನು ನೀನು ನನಗೆ ಬಿಡು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮಕ್ಷೀಯಮಾಮೃತಾತ್. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಕಲ್ಯಾಣವಾಗಲಿ, ಕಲ್ಯಾಣವಾಗಲಿ, ಎಲ್ರಿಗೂ ಕಲ್ಯಾಣವಾಗಲಿ. ಅಕ್ಕ, ನಮ್ ಕೃಷ್ಣ ಅಂತೂ ಸಾಕ್ಷಾತ್ ಶಿವನ ಹಾಗೆ ಕಾಣಿಸ್ತಿದ್ದಾನೆ. ಮತ್ತೆ ಸ್ವಲ್ಪ ನಮ್ ರಾಧೆ ನೋಡು, ಸಾಕ್ಷಾತ್ ದೇವಿ ಪಾರ್ವತಿ ಹಾಗಿದ್ದಾಳೆ. ರಾಧೆ ಕೃಷ್ಣನ್ ಜೋಡಿ ಹೇಗನ್ನಿಸ್ತಿದೆ ಅಂದ್ರೆ ಶಿವ ಪಾರ್ವತಿಯ ಜೋಡಿ ಹಾಗೆ. ಆನಂದ ನೀಡೋ ಅದ್ಭುತ ಕ್ಷಣ ಇದು. ನಂದ್ರಾಣಿ, ನಿಮ್ ಮಾತು ಸತ್ಯ. ಸಾಕ್ಷಾತ್ ಶಿವ ಪಾರ್ವತಿ ಜೋಡಿ ಇಲ್ಲಿದ್ದಿದ್ರೆ ತಮ್ಮ ಬಾಲರೂಪ ನೋಡಿ ಅತ್ಯಂತ ಸಂತೋಷ ಪಡ್ತಿದ್ರು. ಎಲ್ರು ಕೂತ್ಕೊಳ್ಳಿ, ಬನ್ನಿ. ಹೇ ಪ್ರಭು, ನಾನಂತೂ ಅಜನ್ಮಿ. ಹಾಗಾಗಿ ನನ್ನ ಬಾಲರೂಪದ ಕಲ್ಪನೆಯೂ ನನಗಿಲ್ಲ.
ಆದರೆ ಇಂದು ನಿಮ್ಮನ್ನು ನನ್ನ ಈ ರೂಪದಲ್ಲಿ ನೋಡಿ ಇದು ನನ್ನದೇ ಪ್ರತಿರೂಪವೆಂದು ಭಾಸವಾಗುತ್ತಿದೆ. ಭಗವಂತ, ನಾನು ನಿಮ್ಮ ಬಾಲರೂಪವನ್ನು ಹಿಂದೆಂದೂ ಕಂಡಿರಲಿಲ್ಲ. ಇಂದು ಕೃಷ್ಣನ ರೂಪದಲ್ಲಿ ನಿಮ್ಮನ್ನೇ ನೋಡಿದಂತಾಯ್ತು. ಸತ್ಯ ನುಡಿದೆ ದೇವಿ. ಮತ್ತು ದೇವಿ ರಾಧೆಯಂತೂ ನಿನ್ನದೇ ಪ್ರತಿಮೂರ್ತಿಯಂತಿದ್ದಾರೆ. ನೀವಲ್ಲಿ ಬಾಗ್ಲಲ್ಲಿ ಯಾಕೆ ನಿಂತಿದ್ದೀರಾ? ಇಲ್ಲಿ ಬನ್ನಿ, ಶಿವ ಪಾರ್ವತಿಯ ದರ್ಶನ ಮಾಡಿ. ಪ್ರಣಾಮಗಳು. ಪ್ರಣಾಮ. ನಿಮ್ಮ ದರ್ಶನ ಮಾಡಿ ನಾನು ಧನ್ಯನಾದೆ. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ ನನ್ನ ಆರಾಧ್ಯ. ಬೆಣ್ಣೆ ಅಂತೂ ತುಂಬಾ ರುಚಿಯಾಗಿದೆ. ನಮ್ಮಮ್ಮ ಮಾಡೋ ಬೆಣ್ಣೆ ತರನೇ. ಬೆಣ್ಣೆ ನಿಜವಾಗ್ಲೂ ರುಚಿಯಾಗಿದೆ. ದೇವಾದಿದೇವ ಮಹಾದೇವ ಈ ಜಗತ್ತಿನ ಆದಿಸ್ವರೂಪ, ಕಲ್ಯಾಣಕಾರಿಯಾದ್ದರಿಂದ ಶಿವ ಎನ್ನುತ್ತಾರೆ. ಭಗವಂತ ಶಿವ ಸಂಗೀತ ಮತ್ತು ಯೋಗದ ಪಿತಾಮಹ, ಆನಂದ ಮತ್ತು ಭಕ್ತಿಯ ಸಾಗರ, ಸೌಮ್ಯ ಮತ್ತು ರೌದ್ರ ರೂಪ ಎರಡನ್ನೂ ಸಹಜ ರೀತಿಯಲ್ಲಿ ನಿರ್ವಹಿಸುತ್ತಾನೆ. ಅವನು ಗೃಹಸ್ಥ ಮತ್ತು ವೈರಾಗಿ ಎರಡೂ ಧರ್ಮವನ್ನು ನಿಭಾಯಿಸಿದ್ದಾನೆ. ಕೃಷ್ಣ ಮುರಾರಿ, ಒಬ್ಬ ಪ್ರೇಮಿಯೂ ಹೌದು, ಒಬ್ಬ ಪತಿಯೂ ಹೌದು. ಏನ್ ಮಾಡ್ತಿದ್ಯಾ ನೀನು? ಏನಾದ್ರೂ ಅನರ್ಥ ಆದ್ರೆ? ಜಗತ್ತಿನ ಯಾವ ನಾಗನೂ ಸ್ಪಂದನವಿಲ್ಲದೆ ಜಾಗೃತನಾಗಲಾರ, ಮತ್ತು ನಾಗ ಮಾತ್ರ ಸ್ಪಂದನವನ್ನು ಗ್ರಹಿಸಬಲ್ಲದು. ಯಾರವನು? ಈ ಕಾಲಕೂಟನನ್ನೇ ಎಚ್ಚರಗೊಳಿಸುವ ದುಸ್ಸಾಹಸ ಮಾಡಿದವನು. ಯಾರಿಗೆ ತನ್ನ ಮೃತ್ಯು ಪ್ರಿಯವಾಗಿದೆ, ನಾನೀಗ್ಲೇ ನನ್ನ ಕಾಲಕೂಟ ವಿಷದಿಂದ ಅವ್ರನ್ನ ನಾಶ ಮಾಡ್ತೀನಿ. ಪೃಥ್ವಿಲೋಕದಿಂದ ಇಷ್ಟು ದೂರ ಸುತಾಳ ಲೋಕಕ್ಕೆ ನಾನು ನಿನ್ನ ಕಾಲಕೂಟ ವಿಷಪಾನ ಮಾಡಲೆಂದು ಬರಲಿಲ್ಲ ಕೂಟನಾಗ. ನಿನ್ನ ಈ ವಿಷವನ್ನು ಆ ವಿಷ್ಣುವಿಗಾಗಿ ಕಾಪಾಡಿಟ್ಟುಕೋ. ಅವನೇನಾದರೂ ನಿನ್ನ ಶತ್ರುವಾಗಿದ್ದರೆ ಅವನು ನನ್ನ ಶತ್ರುನೇ. ಮಿತ್ರ ಕೂಟನಾಗ, ಆ ವಿಷ್ಣು ನನಗೂ ಶತ್ರುವೆ, ಮತ್ತು ಶತ್ರುವಿನ ಶತ್ರುವೆಂದರೆ ಮಿತ್ರನಲ್ಲವೇ? ಹಾಗಾಗಿ ಭಗವಂತ ಕಂಸ ನಿನ್ನೆಡೆಗೆ ಮಿತ್ರತ್ವದ ಹಸ್ತ ನೀಡುತ್ತಿದ್ದಾನೆ.
ಏನು ಯೋಚಿಸುತ್ತಿರುವೆ ಕೂಟನಾಗ? ನಿನಗೆ ನನ್ನ ಮಿತ್ರತ್ವ ಸ್ವೀಕಾರವಿದ್ದರೆ ಹಠ ಬಿಡು ಮತ್ತು ಆ ವಿಷ್ಣುವಿನ ವಿನಾಶಕ್ಕಾಗಿ ನನ್ನ ಜೊತೆ ಕೈ ಜೋಡಿಸು. ಮತ್ತು ಈ ಪ್ರಕಾರವಾಗಿ ದೇವಾದಿದೇವ ಮಹಾದೇವ ಮತ್ತು ಮಾತೆ ಪಾರ್ವತಿಯ ವಿವಾಹ ಸಂಪನ್ನವಾಯಿತು. ಗುರುದೇವ, ಅದಾದ್ಮೇಲೆ ಏನಾಯ್ತು? ಮಹಾದೇವ ಪಾರ್ವತಿ ವಿವಾಹದ ನಂತರದ ಕಥೆನೂ ಹೇಳ್ತೀರಾ? ಹೇಗೆ ಮಹಾದೇವ ಅಜನ್ಮಿ ಮತ್ತು ಅನಂತನೋ ಹಾಗೆಯೇ ಅವನ ಕಥೆಗಳೂ ಅನಂತ. ಹರಿ ಅನಂತ, ಹರಿಕಥೆಯೂ ಅನಂತ. ಹಾಗಾಗಿ ಇಂದಿನ ಈ ಕಥೆಯನ್ನು ಇಲ್ಲೇ ಸಮಾಪ್ತಿ ಮಾಡೋಣ. ದೇವಾದಿದೇವ ಮಹಾದೇವನಿಗೆ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹೇ ಭಕ್ತರೇ, ಭೋಲೆನಾಥ ಹೇಳ್ತಿದ್ದಾನೆ, ನೀವೆಲ್ಲ ಗೋಪೇಶ್ವರ ಮಂದಿರಕ್ಕೆ ಹೋಗಿ ಜಲಾಭಿಷೇಕ ಮಾಡಿ ಪುಣ್ಯ ಪಡ್ಕೊಳ್ಳಿ. ಮತ್ತೆ ವಿಳಂಬ ಯಾಕೆ? ನಡೀರಿ, ಎಲ್ರೂ ಗೋಪೇಶ್ವರ ಮಂದಿರಕ್ಕೆ ಹೋಗೋಣ. ಬನ್ನಿ. ಕಂಸ, ನಾನು ಕಲ್ಪಗಳಿಂದ ವಿಷ್ಣುನ ಅಂತ್ಯ ಮಾಡಕ್ಕಾಯ್ತಿದ್ದೀನಿ. ಆದ್ರೆ ಅವನ ಅಂತ್ಯಕ್ಕೆ ಯಾವ ಮಾರ್ಗನೂ ಇಲ್ಲ. ಒಂದು ಮಾರ್ಗವಿದೆ, ಆದರೆ ಮಾರ್ಗ ತಿಳಿಸುವ ಮೊದಲು ನನ್ನ ಮನದಲ್ಲಿ ಒಂದು ಜಿಜ್ಞಾಸೆ ಇದೆ. ನನಗೆ ತಿಳಿದಿದೆ, ಆ ವಿಷ್ಣು ವಂಚನೆ ಇಲ್ಲದೆ ಯಾರನ್ನೂ ಕೊಲ್ಲಲಾರ. ಮತ್ತೆ ಅದ್ಯಾವ ಮೋಸವನ್ನು ಆ ಚಕ್ರಧಾರಿ ನಿನಗೆ ಮಾಡಿದ್ದಾನೆ? ಮೋಸ? ಕಂಸ, ಆ ವಿಷ್ಣುಗೆ ನನ್ನ ಅಂತ್ಯ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅವನು ನನ್ನ ಮೇಲೆ ನಿದ್ರಾ ಬಾಣ ಪ್ರಯೋಗಿಸ್ದ, ಮತ್ತೆ ನನ್ನ ಆಳವಾದ ನಿದ್ರೆಯಲ್ಲಿ ಮಲಗಿಸ್ದ. ಕಂಸ, ಆ ದಿನ ವಿಷ್ಣು ನನ್ನ ಮೇಲೆ ನಿದ್ರಾ ಬಾಣವನ್ನ ಹೂಡ್ಲಿಲ್ಲ ಅಂದಿದ್ರೆ ಈಗ ಈ ಜಗತ್ನಲ್ಲೇ ನಾಗವಂಶದ ಆಧಿಪತ್ಯ ಇರ್ತಿತ್ತು. ಆ ವಿಷ್ಣುವಿನ ಚರಿತ್ರೆಯೇ ಹಾಗಿದೆ. ಅವನು ಅಸುರರು, ದಾನವರು, ನಾಗಗಳನ್ನು ಅವನ ಅಧಿಕಾರದಿಂದ ಸದಾ ವಂಚಿಸುತ್ತಾ ಬಂದಿದ್ದಾನೆ. ಸಹಾಯ ಮಾಡಿದ್ದು ಶಕ್ತಿಹೀನ ಮನುಷ್ಯರಿಗೆ ಮತ್ತು ತುಚ್ಛ ದೇವತೆಗಳಿಗೆ. ನೀನ್ ನನಗೆ ಯಾವ ಸಹಾಯ ಮಾಡೋನಿದ್ದೆ ಕಂಸ? ಅದ್ಯಾವ ಮಾರ್ಗ ಇದೆ ಆ ವಿಷ್ಣುನ ಅಂತ್ಯ ಮಾಡಕ್ಕಾಗೋದು? ತನ್ನನ್ನು ಜಗತ್ಪಾಲಕನೆನ್ನುವ ಆ ವಿಷ್ಣು ಧರ್ಮದ ರಕ್ಷಣೆಗಾಗಿ ಒಬ್ಬ ಬಾಲಕನ ರೂಪದಲ್ಲಿ ಅವತರಿಸಿದ್ದಾನೆ. ಒಂದು ವೇಳೆ ನೀನು ಆ ಬಾಲಕ ಕೃಷ್ಣನ ಅಂತ್ಯ ಮಾಡಿದರೆ
ಆ ವಿಷ್ಣುವಿನ ಅಸ್ತಿತ್ವ ಜಗತ್ತಿನಿಂದ ಶಾಶ್ವತವಾಗಿ ಸಮಾಪ್ತವಾಗುತ್ತದೆ. ಆ ವಿಷ್ಣು ಮೋಸದಿಂದ ನಿದ್ರಾ ಬಾಣ ಪ್ರಯೋಗಿಸಿ ನಾನು ಜಗತ್ತಿನ ಅಧಿಪತಿ ಆಗೋದ್ರಿಂದ ತಪ್ಪಿಸಿದ್ದಾನೆ. ಆದರೆ ಈ ಬಾರಿ ಅವನನ್ನ ನಾನು ಕಾಲಕೂಟ ವಿಷ್ಣಿಂದ ಚಿರನಿದ್ರೆಗೆ ಕಳಿಸ್ಬಿಡ್ತೀನಿ. ಹೇಳು ಹೇಳು ನನಗೆ ಆ ಪರಮಾವತಾರಿ ಈಗ ಎಲ್ಲಿದ್ದಾನೆ? ಬ್ರಜಮಂಡಲದಲ್ಲಿ. ಇಲ್ಲ